ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ಕರ್ತವ್ಯಂ ದೈವಮಾನ್ಧಿಕಂ ಬೇಗ ರೆಡಿಯಾಗಬಾರದು, ಮತ್ತೆ ಟೈಮ್ ಆಗುತ್ತೆ. ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ಆಯ್ತು ಅದ್ಗೆ ನಾನ್ ರೆಡಿ. ಆಯ್ತಾ ನೋಡುದಮ್ಮ, ಇಲ್ಲಿವರೆಗೆ ಎಲ್ಲಾ ಚೆನ್ನಾಗಿ ಮಾಡಿದೀಯ. ಇಂಜಿನಿಯರಿಂಗ್ ಒಂದು ಮುಗಿಸ್ಕೊಡು, ಎಲ್ಲಾ ಚೆನ್ನಾಗಿರುತ್ತೆ. ಅಲ್ಲಿ ಹೋಗ್ತೀಯಲ್ವಾ, ನಂಗೆ ದುಡ್ಡಿಗೂ ಊಟಕ್ಕೂ ಏನಾದ್ರು ತೊಂದರೆ ಆದ್ರೆ ನಮ್ಮನ್ ಕೇಳು, ನಾವ್ ಹೆಂಗಾದ್ರೂ ಅಡ್ಜಸ್ಟ್ ಮಾಡಿ ನಿನ್ ಕಳ್ಸ್ಕೊಡ್ತೀವಿ. ನೀನ್ ಯಾರ ಹತ್ರ ಜಗಳ ಮಾಡ್ಕೋಬೇಡ ಮಗ್ನೆ, ಎಲ್ಲಾರ ಹತ್ರ ಚೆನ್ನಾಗಿರು. ಹುಷಾರು ಮಗ್ನೆ, ಹುಷಾರಾಗಿರಪ್ಪ. ಬ್ರೋ 113 ರೂಮ್ ನಂಬರ್ ಇದೇನಾ? ಇದೆ, ಬನ್ನಿ ಬ್ರೋ. ನನ್ನ ಹೆಸರು ರಾಜು ಅಂತ. ನನ್ನ ಹೆಸರು ಶರತ್ ಅಂತ ಬ್ರೋ. ಅಂದಂಗೆ ಯಾವ ಬ್ರಾಂಚ್ ಬ್ರೋ ನಿಮ್ದು? ಬ್ರೋ ನಮ್ದು ಸಿವಿಲ್ ಬ್ರೋ. ನಿಮ್ದು? ನಮ್ದು ಸಿವಿಲೇ ಬ್ರೋ. ವಾಟ್ ಆ ಕೋಇನ್ಸಿಡೆನ್ಸ್ ಅಲ್ಲ. ಯಾವ್ರು ಬ್ರೋ ನಿಮ್ದು? ಬ್ರೋ ನಮ್ದು ದಾವಣಗೆರೆ ಬ್ರೋ. ನಿಮ್ದು ಯಾವ್ರು ಬ್ರೋ? ನಮ್ದು ಹೊಸಪೇಟೆ ಬ್ರೋ. ಇದೇ ಬ್ರೋ ನಮ್ಮ ರೂಮು. ಬ್ರೋ ತುಂಬಾ ಹೊಟ್ಟೆ ಹಸಿದೆ ಬ್ರೋ, ಊಟಕ್ಕೆ ಹೋಗೋಣ? ಬನ್ನಿ ಬ್ರೋ, ನಂಗೂ ತುಂಬಾ ಹೊಟ್ಟೆ ಹಸಿತಿದೆ. ಆಚೆ ಊಟ ಮಾಡ್ಕೊಂಡು ಮಗ ಇವತ್ತು ರಿಸಲ್ಟ್ ಅಲ್ಲ, ಚೆಕ್ ಮಾಡು. ನಿಂದೆಲ್ಲ ಕ್ಲಿಯರ್. ನಂದು ಗೊತ್ತಿರೋದೆ, ನಿನ್ ನೋಡು. ಆಗ್ಲೇ 2 ಹೋಗಿದೆ ಮಗ. ಈ ಸೆಮ್ಮಲ್ಲಿ ಎಷ್ಟು ಹೋಗುತ್ತೋ. ಈ ಸೆಮ್ ಹೋಗ್ತಾ ಇದೆ. ಕ್ಲಿಯರ್ ಆಗ್ಬಿಡ ಬಿಡು ಮಗ, ನೆಕ್ಸ್ಟ್ ಸೆಮ್ ಎಲ್ಲ ಕ್ಲಿಯರ್ ಮಾಡ್ಕೊಂತೆ. ನಡಿ ರೂಮ್ಗೆ ಹೋಗೋಣ. ರೂಮ್ ಬೇಡ ಮಗ, ನೀವಾದ್ರೂ ಪೀಸ್ಫುಲ್ ಆಗಿ ಹೋಗುತ್ತೆ. ದೇವಸ್ಥಾನಕ್ಕೆ ಹೋಗ್ವಾ? ಇಲ್ಲ ಮಗ, ಬಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ. ಡ್ರೆಸ್ಸಿಗೆ ಏನಾಗಿದೆ? ಬ್ಯಾಗ್ ಈಗೆಲ್ಲ ಐತೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು. ಅರೆ ಬರೋ ಮಗ, ಹೋಗೋಣ. ಟೈಮ್ ಆಯ್ತು. ಇರು ಮಗ, ಹೋಗೋಣ. ಹೌದೇನಪ್ಪ? ಮೇಡಮ್. ಥ್ಯಾಂಕ್ ಯು. ಮಗ ಅಂತೂ ಹುಡುಗಿ ಮುಂದೆ ಇರೋದಲ್ಲಪ್ಪ. ಹಂಗೇನಿಲ್ಲಪ್ಪ, ವೇಲ್ ಬಿದ್ದಿತ್ತು ಪಾಪ, ಕೊಟ್ಟೆ ಅಷ್ಟೇ. ಎಷ್ಟೋ ಮೂವೀಸ್ ಅಲ್ಲಿ ಹಿಂಗೆ ಲವ್ ಶುರು ಆಗುತ್ತೆ, ಇದು ಹಂಗೆ. ಇದೇನು ಹಂಗೇನಲ್ಲಪ್ಪ. ಬಾ ರೂಮ್ಗೆ ಹೋಗೋಣ, ಟೈಮ್ ಆಯ್ತು. ನಂಗೆ ಕೆಲಸ ಇದೆ, ನೀನು ಹೋಗು. ಮಗ, ಆ ವೇಲ್ ಹುಡುಗಿ ನಮ್ಮ ಕಾಲೇಜ್ ಜೂನಿಯರ್ ಕಣೋ. ಹೆಸರು ಸ್ವಾತಿ ಅಂತ. ಬ್ರಾಂಚು ಎಲೆಕ್ಟ್ರಾನಿಕ್ಸು. ಅಪ್ಪ ಅಮ್ಮಂಗೆ ಒಬ್ಳೆ ಮಗಳು. ಫುಲ್ಲು ರಿಚ್ಚು. ಇವಾಗಿನ್ನೂ ಅಡ್ಮಿಷನ್ ಮುಗಿದಿದ್ದಾವೆ, ಇಷ್ಟೆಲ್ಲ ಹೆಂಗೋ ಗೊತ್ತು? ಅದು ಒಂದು ಕಲೆ ಕಂಡ್ಲಾ. ಹಾ, ಈ ಕಲೆನ ಓದೋದ್ರ ಮೇಲೆ ತೋರಿಸಿದ್ರೆ ಇರೋ 3 ಬ್ಯಾಕ್ಲಾಗ್ ಕ್ಲಿಯರ್ ಆಗಿರವ. ನಂದು ಕ್ಲಿಯರ್ ಆಗುತ್ತೆ ಬಿಡಪ್ಪ, ನಿಂದೆ ಹೇಳು. ಹುಡುಗಿನ ಸೆಟ್ ಮಾಡ್ಕೊಡ್ಬೇಕಾ, ಮಾಡ್ಕೊಂತೀಯ? ಮಗ, ಆ ಹುಡುಗಿನ ನೋಡ್ದಾಗಿದ್ದೆ ಎದೊಳಗೆ ಏನೋ ಒಂಥರ ಆಗ್ತೈತ್ ಕಣೋ. ಹಂಗಂದ್ರೆ ಇದು ಪಕ್ಕಾ ಲವ್ವೇ. ಹಿಂಗಾದ್ರೆ ಮುಂದೆ ಹೆಂಗೋ? ಮುಂದೆ ಹೆಂಗೆ ಅಂದ್ರೆ ಪ್ರಪೋಸ್ ಮಾಡು. ನಾನು ಅವಳಿಗೆ ಯಾರಂತಾನೆ ಗೊತ್ತಿಲ್ವಲ್ಲ. ನೋಡ್ ಮಗ, ಅವಳು ನೋಡಿದ ನೋಟ ನೋಡಿದ್ರೇನೆ ನಿನ್ ಕಂಡ್ರೆ ಅವಳಿಗೆ ತುಂಬಾ ಇಷ್ಟ ಇರಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಹೋಗಿ ಪ್ರಪೋಸ್ ಮಾಡು. ಮುಂದೆ ಹೆಂಗೆ ಅಂದ್ರೆ ಪ್ರಪೋಸ್ ಮಾಡು. ನಾನು ಅವಳಿಗೆ ಯಾರಂತಾನೆ ಗೊತ್ತಿಲ್ವಲ್ಲ. ನೋಡ್ ಮಗ, ಅವಳು ನೋಡಿದ ನೋಟ ನೋಡಿದ್ರೇನೆ ನಿನ್ ಕಂಡ್ರೆ ಅವಳಿಗೆ ತುಂಬಾ ಇಷ್ಟ ಇರಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಹೋಗಿ ಪ್ರಪೋಸ್ ಮಾಡು. ಮಗ, ನೀನೇನೋ ಪ್ರಪೋಸ್ ಮಾಡಂತ ಹೆಂಗೋ ಹೇಳ್ದೆ. ಇವಾಗ ಪ್ರಪೋಸ್ ಮಾಡಕ್ ಹೋಗ್ಬೇಡಿ, ನನಗೆ ಯಾಕೋ ಒಂಥರ ಭಯ ಆಗ್ತೈತಪ್ಪ. ನೀನೇನ್ ಮಾಡ್ತೀಯ ಗೊತ್ತಿಲ್ಲ. ನೀನೇ ಕರ್ದು ನೀನ್ ಹೇಳ್ಬೋದು. ಇಷ್ಟೇ ತಾನೇ ಮಗ, ಬಾ, ನಿಮ್ಗಿಂತ ಹೆಚ್ಚ ಹೇಳೋಣ ಬಾ. ಹಲೋ ಮೇಡಮ್,
ಮೇಡಮ್ ಇವನ್ಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ, ತುಂಬಾ ಲವ್ ಮಾಡ್ತೀನಿ, ಮನ್ಸಲ್ಲಿ ಏನಿದೆಯೋ ಅದು ಹೇಳ್ಬಿಡಿ. ನನಗೆ ಈ ಲವ್ವಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಪ್ಲೀಸ್ ನನ್ನ ಬಿಟ್ಬಿಡಿ. ಬೇಕಿದ್ರೆ ಫ್ರೆಂಡ್ ಆಗಿರ್ತೇನೆ, ಈ ಲವ್ ಎಲ್ಲ ಬೇಡ. ಒಪ್ಕೋಬೋದಿತ್ತು ಅಲ್ವೇನೆ, ಚೆನ್ನಾಗಿ ಖರ್ಚು ಮಾಡಿಸ್ಬೋದಿತ್ತು. ಸಾಕು ಸುಮ್ನಿರಿ, ನಾನು ಆ ಥರ ಹುಡುಗಿ ಅಲ್ಲ. ನಾನು ಲವ್ ಮಾಡಿದ್ರೆ ಟ್ರೂ ಆಗಿ ಲವ್ ಮಾಡ್ತೀನಿ ಒಬ್ಬನ್ನೇ, ಇನ್ನೊಬ್ಬರ ಲೈಫ್ ಜೊತೆ ಆಟ ಆಡಲ್ಲ. ಅಲ್ಲ ಕಣೆ, ಈ ಕಾಲದಲ್ಲಿ ಯಾರು ಟ್ರೂ ಆಗಿರ್ತಾರೆ ಹೇಳು? ಹುಡುಗರು ಯಾರು ಸರಿ ಇರಲ್ಲ ಕಣೆ. ಹೌದು, ಅದಕ್ಕೆ ಮತ್ತೇನಾದ್ರೂ ಅವ್ನು ಪ್ರಪೋಸ್ ಮಾಡಿದ್ರೆ ಒಪ್ಕೊಂಡ್ಬಿಡು, ಚೆನ್ನಾಗಿ ಬಕ್ರ ಮಾಡೋಣ. ಹಾಗೆ ಹೇಳ್ಬೇಡ ಕಣೆ, ಎಲ್ಲ ಹುಡುಗರು ಆ ಥರ ಇರಲ್ಲ. ಅವ್ನು ಪ್ರೀತಿಸೋ ಹುಡುಗನ ಅವ್ರ ಅಮ್ಮನ ಥರ ಪ್ರೀತಿಸೋರು ಇರ್ತಾರೆ, ಅರ್ಥ ಮಾಡ್ಕೊ. ಓಕೆ ಸರಿ, ಮಲ್ಕೊಳ್ಳಮ್ಮ. ಆಯ್ತು, ನಾಳೆ ಕಾಲೇಜ್ ಹೋಗ್ಬೇಕು. ನಾಳೆ ಮತ್ತೆ ಅವನೇನಾದರೂ ಪ್ರಪೋಸ್ ಮಾಡಿದರೆ ಒಪ್ಕೊಳ್ಳ? ಬೇಡಪ್ಪ, ಇದೆಲ್ಲ ಸುಮ್ಮನೆ ಇವ್ರು ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ತಾರೆ. ಎಲ್ಲಿ ನೀವಿಬ್ರೇ ಬರ್ತಾ ಇದ್ದೀರಾ? ನಿಮ್ ಫ್ರೆಂಡ್ ಬಂದ? ಇಲ್ಲ, ಸ್ವಲ್ಪ ಅವಳಿಗೆ ಹುಷಾರಿಲ್ಲ. ಏನಾಗಿದೆ? ನಂಬರ್ ಕೊಡ್ತೀರಾ ಅವ್ರದ್ದು? ಇಲ್ಲಪ್ಪ, ಏನಕ್ಕೆ ನಂಬರ್ ನಿಮ್ಗೆ? ಪ್ಲೀಸ್ ಕೊಡಿ, ನೀವು ಕೊಟ್ಟಿದ್ದೀರ ಅಂತ ಹೇಳಲ್ಲ. ಪ್ರಾಮಿಸ್ ಪ್ರಾಮಿಸ್. ಹಲೋ, ಯಾರು? ನಾನು ರೀ ಶರತ್. ಯಾವ ಶರತ್? ನಿಮ್ಮ ಫ್ರೆಂಡು. ನಂಗೆ ಶರತ್ ಅಂತ ಯಾರು ಫ್ರೆಂಡ್ ಇಲ್ವಲ್ಲ. ಅದೇ ಅವತ್ತು ನೀವು ಕಾಲೇಜಲ್ಲಿ ಫ್ರೆಂಡ್ ಆಗಿರೋಣ ಅಂದ್ರಲ್ಲ. ಓ, ನೀವಾ? ನಿಮ್ಮ ಹೆಸರು ಶರತ್? ಕಾಲೇಜ್ಗೆ ಯಾಕೆ ಬಂದಿಲ್ಲ? ಸ್ವಲ್ಪ ಹುಷಾರಿರ್ಲಿಲ್ಲ. ಹೌದಾ, ಮತ್ತೆ ಟ್ಯಾಬ್ಲೆಟ್ ತಗೊಂಡ್ರಾ? ಇಷ್ಟಕ್ಕೆಲ್ಲ ಯಾರಾದರೂ ಟ್ಯಾಬ್ಲೆಟ್ ತಗೋತಾರಾ? ಸರಿ, ಬಾಯ್. ಹಲೋ 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 ಹಲೋ. ಏನಿಲ್ಲ ಮಗ, ಏನೋ ಕೇಳ್ಬೇಕನ್ನಷ್ಟಲ್ಲಿ ಕಟ್ ಮಾಡ್ಬಿಟ್ಲು. ಏನಿಲ್ಲ, ಮೀಟ್ ಆಗೋಣ ಅಂತ ಕೇಳ್ತಿದ್ದೆ. ಹೌದಲ್ವಾ? ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಕಣೆ. ಸ್ವಾತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು ಹೇಳು? ಇಲ್ಲ, ಇಲ್ಲಿ ಬೇಡ, ಪರ್ಸನಲ್. ಸರಿ. ಥ್ಯಾಂಕ್ಸ್ ಕಣೆ. ನನ್ನ ಬರ್ತಡೇ ನಾನು ಯಾವತ್ತೂ ಈ ತರ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ನಾನು ಯಾರ ಬರ್ಡೇನು ಇಷ್ಟು ಸೆಲೆಬ್ರೇಟ್ ಮಾಡಿರಲಿಲ್ಲ. ಐ ಲವ್ ಯು. ನಂಗೆ ನೀನಂದ್ರೆ ತುಂಬಾ ಇಷ್ಟ, ನಿನಗೂ ನಾನಂದ್ರೆ ಇಷ್ಟ ಅಂತ ಗೊತ್ತು. ಪ್ಲೀಸ್ ಒಪ್ಕೊಳೆ. ಏನ್ ಮಾತಾಡ್ತಿದ್ಯಾ? ನಾನು ಯಾವತ್ತಾದ್ರೂ ನಿಂಗೆ ಹೇಳಿದೀನ ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ? ನನ್ನ ದೃಷ್ಟಿಯಲ್ಲಿ ನೀನ್ ಜಸ್ಟ್ ಫ್ರೆಂಡ್ ಅಷ್ಟೇ. ಅಲ್ಲ, ನಾನು ಹೇಳೋದು ಅರ್ಥ ಮಾಡ್ಕೋ. ಏನ್ ಅರ್ಥ ಮಾಡ್ಕೋಬೇಕು? ಅವತ್ತೇ ಹೇಳಿದೆ ಅಲ್ವಾ ನಂಗೆ ಈ ಲವ್ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ. ಸಾರಿ. ಅದೇ ಎಷ್ಟು ನೆನಪಲ್ಲಿ ಇರ್ತೀಯ ಮಗ, ಬಿಡೋ ಸಾಕು. ಕೊಡು, ಕೊಡು. ಇದೆಲ್ಲ ಮಾಡ್ತೀಯೇನೋ? ಹಲೋ, ಅವಳು ನನಗಿಂತ ಹೆಚ್ಚಾಗಿ ಪ್ರೀತಿಸೋನು ಯಾವನಾದ್ರೂ ಇದಾನೇನೋ? ಇದಾನಾ? ಅವಳು ನನ್ನ ಹತ್ರ ಎಷ್ಟು ಕ್ಲೋಸ್ ಆಗಿದ್ಲು. ಇಷ್ಟ ಇರ್ಬೋದಂತ ಅವಳ ಹತ್ರ ಹೋಗಿ ಪ್ರಪೋಸ್ ಮಾಡಿದ್ರೆ ಜಸ್ಟ್ ಫ್ರೆಂಡ್ಸ್ ಅಂತ, ಜಸ್ಟ್ ಫ್ರೆಂಡ್ಸ್. ಅಣ್ಣ, ನನಗೆ ಅರ್ಜೆಂಟಿಗೆ ಅಡ್ಮಿಷನ್ ಅಮೌಂಟ್ ಬೇಕಣ್ಣ. ಮಗ, ಅಣ್ಣ ಅಮೌಂಟ್ ಹಾಕ್ತಾನೆ, ಹೋಗಿ ಎಣ್ಣೆ ತಾಂಬ. ನೀನು ಅದೆಲ್ಲ ಮಾಡಲ್ಲ ಅಲ್ವೇನೋ? ಹೋಗ್ ಮಗು, ಎಣ್ಣೆ ತಾಂಬ. ಹಲೋ ಅಣ್ಣ, ನನಗೆ ಅರ್ಜೆಂಟಾಗಿ ಅಡ್ಮಿಷನ್ ದುಡ್ಡು ಬೇಕು.
ನಾನೇ ಬಂದ್ ಇಸ್ಕೊಂತೀನಿ, ನೀವೇನ್ ಕಳ್ಸ್ಬೇಡ್ರಿ. ತಮ್ಮ ನೀನೇನ್ ಕೊಡ್ತೀಯ ಸುಮ್ನೆ, ನಿನ್ಗೇನಕ್ ತೊಂದ್ರೆ? ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು ನಿನ್ಗೆ ದುಡ್ಡು ಕಳಿಸ್ತೇನೆ. ಇಲ್ಲ, ನಾನ್ ನಿಮ್ಮನ್ನೆಲ್ಲ ನೋಡಿ ಬಹಳ ದಿನ ಆಯ್ತಲ್ಲ, ಅದಕ್ಕೆ ನಾನೇ ಬರ್ತಿದ್ದೀನಿ. ಅದ್ಗೆ ಬಂದೇನೋ? ಬಾ, ಕೈ ಕಾಲ್ ಮುಖ ತೊಳ್ಕೊಂಡ್ ಬಾ, ಊಟ ಮಾಡುವಂತೆ. ಹಾ ಸರಿ ಅದಕ್ಕೆ. ಅದ್ಗೆ ಟಿವಿಯಲ್ಲಿ ಟಿವಿನಾ? ಅದು ಕೆಟ್ಟೋಗಿದೆ ಕಣೋ, ನಿಮ್ಮ ಅಣ್ಣ ರಿಪೇರಿ ಕೊಟ್ಟಿದ್ದಾರೆ. ಅದ್ಗೆ ನನ್ನ ರೂಮಲ್ಲಿ ಸ್ಪೀಕರ್ ಇತ್ತಲ್ಲ, ಅದು ಕಾಣ್ತಿದ್ದಲ್ಲ. ಸಾರಿ ಕಣೋ, ರೂಮ್ ಕ್ಲೀನ್ ಮಾಡುವಾಗ ಕೈ ಟಚ್ ಆಗಿ ಕೆಳಗಡೆ ಬಿದ್ದು ಹೊಡೆದೋಯ್ತು. ಏನದ್ಗೆ ನೀನು? ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ಅಣ್ಣ ಹತ್ರ ನಾನೇ ಮೋಸ ಮಾಡಿದೆ. ಹೆಂಗಿದ್ದೆ ನಾನು ಹುಡುಗಿಗೋಸ್ಕರ. ಮನೇಲೆಲ್ಲ ದುಡ್ಡು ಕೇಳಿದಾಗೆಲ್ಲ ಅವ್ರು ನನಗೆ ಸಾಲ ಮಾಡಿ ದುಡ್ಡು ಕೊಡ್ತಿದ್ರು. ನಾನು ಆ ಹುಡುಗಿ ಅಂತ ಹೋಗಿ ನನ್ನ ಅಣ್ಣ ಅತ್ತಿಗೆ ಮೋಸ ಮಾಡ್ತೇನೆ. ಅವ್ರಿಗೆ ಮಕ್ಕಳಿಲ್ಲಂದ್ರೂ ಕೂಡ ನನ್ನ ಮಗನ ಥರ ನೋಡ್ಕೊಂಡ್ರು. ನಾನೇನು ಬದುಕಿರಬಾರ್ದು. ಯಾಕೆ ಬೇಜಾರಲ್ಲಿದ್ಯಾ? ಏನಿಲ್ಲ ಕಣೆ. ಕಣೆ, ನೀನು ಯಾರನ್ನಾದ್ರೂ ಲವ್ ಮಾಡಿದ್ರೆ ಆರಾಮಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ಬೋದಿತ್ತು. ನಾನು ಹೆಂಗೆ ಹೇಳಿ ನಿಮ್ಗೆ? ಇಲ್ಲೂ ಪರವಾಗಿಲ್ಲ, ಹೇಳು. ಅವನ ಜೊತೆ ಮಾತಾಡ್ದೆ 2 days ಆಯ್ತು ಕಣೆ. ಮತ್ತೆ ಇವಾಗ್ಲೇ ಕಾಲ್ ಮಾಡಿ ಹೇಳ್ಬಿಡೆ. ಮಾಡ್ದೆ ಕಣೆ, ರಿಸೀವ್ ಮಾಡ್ತಿಲ್ಲ. ಮತ್ತೆ ಮಾಡೆ. ಸರಿ. इस नंबर से आप संपर्क करना चाहते हैं वह अभी स्विच्ड ऑफ है। इस नंबर से आप संपर्क करना चाहते हैं वह अभी स्विच्ड ऑफ है। ಹಲೋ ಅಣ್ಣ, ಅವನ್ ಎಲ್ಲಿದ್ದಾನೆ? ಅವನ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ನಾನು ಅವನಿಗೆ ಅವಾಗಿಂದ ಟ್ರೈ ಮಾಡ್ತಾ ಇದೀನಿ, ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅವ್ರ ಅಣ್ಣಂಗೂ ಫೋನ್ ಮಾಡಿದ್ದ. ಅವ್ರ ಅಣ್ಣ ನೋಡಿದ್ರೆ ಅವ್ನ ಊರಿಗೆ ಬೆಳಗ್ಗೆನೆ ಬಂದ ಅಂತ ಹೇಳಿದ್ರು. ನಾನು ಅಂತ ಹೇಳಿ ಕಟ್ ಮಾಡ್ದೆ. ಸರಿ, ಎಲ್ಲಿದ್ಯಾ ಇವಾಗ? ಬಾ, ಇವಾಗ ಇಬ್ರು ಸೇರಿ ಹೊಡ್ಕೋಣ. ಸರಿ ಅಣ್ಣ, ಬಂದೆ. ಅಣ್ಣ, ಎಲ್ಲೋ ನಾನು ಅವನು ಎಲ್ಲಾದ್ರೂ ಯಾರಾದ್ರೂ ಮನೆಗಾದ್ರೂ ಹೋದ್ನಾ? ಮನೆಗ ಹತ್ತು ಗಾಡಿ. ಯಾರ್ದಣ್ಣ ಇದು ಮನೆ? ಹಿಂದೆ ನಮ್ದಾ? ನೀವಿಬ್ರು ಮದ್ವೆ ಆದ್ಮೇಲೆ ಇರ್ಬೇಕಂತ ಈ ಮನೆನ ರೆಂಟಿಗೆ ತಗೊಂಡಿದ್ದೀನಿ. ಹೌದಾ? ಸರಿ, ಬನ್ನಿ ಹೋಗೋಣ.
ಯಾಕೋ ಹಿಂಗಾದೆ. ನನಗೊಂದ್ ಹೆಲ್ಪ್ ಮಾಡ್ತೀಯಾ? ಇನ್ಮೇಲೆ ನಂಗ್ ನೀನು ನಿಂಗ್ ನಾನು ಅಷ್ಟೇ. ಐ ಲವ್ ಯು ಕಣೋ. ನಿನ್ ಕೈಯಾರೆ ನನಗೊಂದ್ ತುತ್ತು ತಿನ್ನಿಸ್ತೀಯಾ? ಅಯ್ಯೋ ಅಣ್ಣ, ಆಮೇಲೆ ಕಾಲ್ ಮಾಡಿ. ನಿಜವಾದ ಪ್ರೀತಿ ಎಂದಿಗೂ ದೂರ ಹೋಗಲ್ಲ. ಸಮಯ ತೆಗೆದುಕೊಳ್ಳಬಹುದು, ಆದರೆ ಕೊನೆಗೂ ಸಿಗುತ್ತೆ. ಅದರಿಂದ ಒಂದು ಕ್ಷಣದ ನೋವಿಗೆ ಜೀವನ ಮುಗಿಸಿಕೊಳ್ಳಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.